ಬಿಡದಿ ಟೌನ್ಶಿಪ್ ಫೈಟ್ ದಿನದಿಂದ ದಿನಕ್ಕೆ ರಂಗು ಪಡೆದುಕೊಳ್ತಾ ಇದೆ. ಸರ್ಕಾರಕ್ಕೆ ಒಂದಿಂಚು ಜಾಗವನ್ನು ಕೂಡ ಬಿಟ್ಕೊಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ಸಾಹಿಲ್ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಯಾವ ರೇಷ್ಮೆ ನಗರದಲ್ಲಿ ಇವತ್ತಿನ ದಿನ ರೈತರು ಆತಂಕದಲ್ಲಿ ಬದುಕ್ತಾ ಇದ್ದಾರೋ, ಯಾವ ಚಿನ್ನದ ಭೂಮಿಯಲ್ಲಿ ರೈತರು ನಾವು ತಲತಲಾಂತರದಿಂದ ಬದುಕಿದ ನೆಮ್ಮದಿ ಜೀವನಕ್ಕೆ ತಿಲಾಂಜಲಿ ಇಟ್ಟು ಈ ಮಣ್ಣನ್ನ ಬಿಟ್ಟು ಹೋಗಬೇಕಾ ಅನ್ನೋ ಆತಂಕದಲ್ಲಿ ಗಾಬರಿಯಲ್ಲಿ ಬದುಕ್ತಾ ಇದ್ದಾರೋ, ಅದೇ ರಾಮನಗರದ ಕೆಂಚೆಟ್ಟಿ ದೊಡ್ಡಿಯಲ್ಲಿದ್ದೀವಿ. ಹಾಗಾದ್ರೆ ಇಲ್ಲಿನ ರೈತರು ಯಾವ ತರಹದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ? ಈ ತರಹದ್ದೊಂದು ದಟ್ಟಾರಣ್ಯ ಪ್ರದೇಶ, ಹಸಿರಿನ ಈ ನಾಡನ್ನ ಬಿಟ್ಟು ಕಾಂಕ್ರೀಟ್ ನಗರಕ್ಕೆ ಅವರು ಕಾಲಿಡೋದಕ್ಕೆ ರೆಡಿ ಇದ್ದಾರಾ? ತಮ್ಮ ಜನ್ಮಭೂಮಿ ಅಥವಾ ತಾವು ಜೀವನ ಮಾಡ್ತಾ ಇದ್ದಂತಹ ಅವ್ರ ಕಾಲದವರೆಗೂ ಕೂಡ ವ್ಯವಸಾಯನೇ ಮಾಡ್ಕೊಂಡು ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಬೈರಮಂಗಲ ಹಾಗೂ ಕೆಂಚಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸೇರ್ತಕ್ಕಂಥ 26 ಗ್ರಾಮಗಳೇನಿದೆ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಸೇರ್ಕೊಳ್ತದೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ತಮಗೆಲ್ರಿಗೂ ಗೊತ್ತಿದೆ. ಮೊನ್ನೆಯ ದಿನ ಅಂದರೆ ಇವತ್ತು 14ನೇ ತಾರೀಕು 12ನೇ ತಾರೀಕು ರಾತ್ರಿ ತರಾತುರಿಯಲ್ಲಿ ಭಾಳ ಅತಿ ವೇಗದಲ್ಲಿ ರಾತ್ರೋರಾತ್ರಿ ಒಂದು 3 ಹಳ್ಳಿಗಳು, ಕೆಂಪೈನಪಾಳ್ಯ ಜೊತೆಯಲ್ಲಿ ನಮ್ಮ ಆರೋಹಳ್ಳಿಗೆ ಸೇರ್ತಕ್ಕಂಥ ಒಡೆರಹಳ್ಳಿ, ಮಂಡ್ಲಹಳ್ಳಿ ಈ 3 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಗೆಜೆಟನ್ನು ಬಹಳ ತರಾತುರಿಯಲ್ಲಿ ಸರ್ಕಾರ ಹೊರಡಿಸ್ಬಿಟ್ಟಿದ್ದಾರೆ. ಇದರ ವಾಸ್ತವಾಂಶ ಸತ್ಯಾಸತ್ಯತೆಯನ್ನು ಒಂದಷ್ಟು ಕಡತಗಳು ನಾನು ಕೂಡ 1-2 ದಿನದಿಂದ ಕಲೆ ಹಾಕಿ ಈ ಭಾಗದ ಜನಪ್ರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ನಾವೆಲ್ಲ ಕೂತು ಒಂದಷ್ಟು ವಿಚಾರಗಳನ್ನ ಕಲೆಯನ್ನು ಹಾಕಿದ್ದೀವಿ. ಇದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ಯಾಕಂದರೆ ಭಾಳ ಜನ ಹಿಟ್ ಆ್ಯಂಡ್ ರನ್ನು ಅಂತ ಮಾತಾಡ್ತಾರೆ. ಹಿಟ್ಟು ಇಲ್ಲ, ರನ್ನು ಇಲ್ಲ, ಇಲ್ಲಿ ಸ್ಟೇ ಆಗೋಕ್ಕೆ ನಾವು ಬಂದಿರೋದು. ಹಾಗಾಗಿ ಒಂದು ವಾಸ್ತವಾಂಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಕೆಂಪೈನಪಾಳ್ಯದಲ್ಲಿ ಇಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ನಾವು ಯಾವ ರೀತಿ ಇದನ್ನ ಒಂದು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದ್ದೀವಪ್ಪ ಅಂದರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನ ಹೊಂದಿರತಕ್ಕಂಥ ರೈತ ಅಥವಾ ಒಂದು ರೈತ ಕುಟುಂಬ ಅಥವಾ ಭೂ ಮಾಲೀಕ ಎಷ್ಟು ಜನ ಇದ್ದಾರಪ್ಪ ಈ ಒಂದು 3 ಹಳ್ಳಿಗಳಲ್ಲಿ ಅಂದರೆ ಹೆಚ್ಚು ಕಮ್ಮಿ 755 ರೈತರುಗಳು ಈ 3 ಹಳ್ಳಿನಲ್ಲೂ ಒಳಪಟ್ಟಿರ್ತಕ್ಕಂಥವ್ರು. ಈಗೇನು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಾರಲ್ಲ, ಅದರಲ್ಲಿ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಪರ್ಸೆಂಟೇಜ್ ಏನಿದೆ ಅಂದರೆ 81% ಜನ 1 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಅವರ ಒಂದು ಭೂ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇರಲಿ, ಶುಭ ಸೂಚನೆ. ನಿಮಗೇನು ತೊಂದರೆ ಇಲ್ಲ ಅಂದರೆ ನಾನು ನೆನ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿಮ್ಮ ಮೈಕ್ ಏನು ತೊಂದರೆ ಇಲ್ವಾ? ಕ್ಯಾಮ್ರಾಗಳು ಸ್ವಲ್ಪ ಏನು ಛತ್ರಿ ಹಿಡಿಬೋದಾ ಹಂಗಾರೆ? ಅಲ್ಲ, ನನಗೇನು ಛತ್ರಿ ಬೇಡ, ಬಟ್ ಆಯ್ತು, ನಿಲ್ತದೆ ಬಿಡಿ. ಅದೇನು ಮಳೆ ಗಾಳಿ ಬಿಸಿಲಿಗೆಲ್ಲ ಬಿರುಗಾಳಿಗೆಲ್ಲ ಎದುರು ಕೂತ್ಕೊಳ್ಳೋಕ್ಕಾಗಲ್ಲ. ನಾವೆಲ್ಲ ರೈತರ ಮಕ್ಕಳು ಬಂದಿದ್ದೀವಿ, ದಯವಿಟ್ಟು ತಾವು ಸಹಕರಿಸಿ ಅಷ್ಟೇ. ವಿಚಾರ ಇಟ್ಬಿಡ್ತೀನಿ ನಿಮ್ಮ ಮುಂದೆ. ಈಗ ನಾನೇನು ಹೇಳ್ತಾ ಇದ್ದೆ, 1 ಎಕರೆಗಿಂತ ಕಮ್ಮಿ ಜಮೀನನ್ನು ಹೊಂದಿರತಕ್ಕಂಥ ರೈತ ಕುಟುಂಬಗಳು 81% ಇದೆ ಶೇಕಡ. ಅಂದರೆ ಇಲ್ಲಿ ನೋಡಿ, ಕೆಂಪೈನಪಾಳ್ಯದ್ದೇ ನಿಮ್ಗೆ ಹೇಳ್ತೀನಿ. ಟೋಟಲ್ಲು ಲ್ಯಾಂಡ್ ಎಕ್ಸ್ಟೆಂಟ್ ಬಂದು ಅಕ್ವೈರ್ಡ್ ಆಗಿರ್ತಕ್ಕಂಥದ್ದು 384 ಎಕರೆ. ಅದರಲ್ಲಿ
ಖರಾಬು ಗಿರಾಬೆಲ್ಲ ಸೇರ್ಕೊಂಡ್ರೆ ಒಂದು 17 ಎಕರೆ ಹೋಯ್ತದೆ. ಅದರಲ್ಲಿ ಒಂದು 600 ಜನ ರೈತರು ಇರ್ತಕ್ಕಂಥ ಈ ಒಂದು ಕೆಂಪೈನಪಾಳ್ಯದಲ್ಲಿ ಸುಮಾರು 96 ಜನ ಮಾತ್ರ 1 ಎಕರೆಗಿಂತ ಅಧಿಕ ಭೂಮಿಯನ್ನ ಮಾಲೀಕತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇನ್ನು ಮಿಕ್ಕಂತ 504 ಜನ ರೈತರು, ಇವರೆಲ್ಲ ಸಣ್ಣ ರೈತರ ಕನ್ಸಿಡರೇಷನ್ ತಗೋಬೇಕು ನಾವು. 1 ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ. ಮುಂದೋಗ್ತೀನಿ. 1 ಎಕರೆ ಒಳಗೆ ಇರ್ತಕ್ಕಂಥವ್ರು ಕೆಂಪೈನಪಾಳ್ಯದಲ್ಲಿ 504 ಜನ ರೈತರು. ಓವರಾಲ್ ಆಗಿ 600 ಜನ ರೈತ ಕುಟುಂಬಗಳಿರ್ತಕ್ಕಂಥ ಜಾಗದಲ್ಲಿ ಇನ್ನ 96 ಎಕರೆ 1 ಎಕರೆಗಿಂತ ಅಧಿಕ ಇರ್ತಕ್ಕಂಥವ್ರು. ಇನ್ನ ವಡೇರಳ್ಳಿ ಭಾಗದಲ್ಲಿ 63 ಎಕರೆ ಅಕ್ವಿಸಿಷನ್ಗೆ ಮಾಡಿದ್ದಾರೆ. ಅದರಲ್ಲಿ 1-2 ಎಕರೆ ಖರಾಬು. ಇದರಲ್ಲಿ 1 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥವ್ರು 24 ಜನ, 79 ಜನ 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು. ಮತ್ತೆ ಮಂಡಳಹಳ್ಳಿಯಲ್ಲಿ 71 ಎಕರೆ ಅಕ್ವಿಸಿಷನ್ ಮಾಡಿದ್ದಾರೆ, ಫೈನಲ್ ನೋಟಿಫಿಕೇಶನ್. ಅದರಲ್ಲಿ ಖರಾಬೇನು ನಿಮ್ಮ ಲೆಕ್ಕಕ್ಕಿಲ್ಲ ಬಿಡಿ, 16 ಗುಂಟೆ. ಅದರಲ್ಲಿ ಮೋರ್ ದೆನ್ 1 ಎಕರ್ 21 ಜನ, 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು 31 ಜನ. ಇದು ನಿಮ್ಮ ಮುಂದೆ ಇಟ್ಟಿದ್ದೀನಣ್ಣ, ದಯವಿಟ್ಟು ನಾವು ನೀವೆಲ್ಲರೂ ಮೈಂಡ್ಗೆ ಹಾಕೋಣ. ಈಗ ವಿಚಾರ ಎಲ್ಲಿಗೆ ಬಂದು ನಿಂತಿದ್ಯಪ್ಪ ಅಂದರೆ, ತಮಗೆ ಗೊತ್ತಿದೆ, ಈಗಾಗಲೇ ಬೀದಿನಲ್ಲಿ ರೈತ ಹೆಣ್ಣುಮಕ್ಕಳಿಂದ ಹಿಡಿದು ರೈತ ಮುಖಂಡರಿಂದ ಹಿಡಿದು ವಯಸ್ಸನ್ನು ಕೂಡ ಲೆಕ್ಕಾಚಾರ ಮಾಡಿದಿರಾ, ಸಣ್ಣ ವಯಸ್ಸಿನ ಮಕ್ಕಳುಗಳು 85-90 ವರ್ಷ ಆಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇರ್ತಕ್ಕಂಥ ಆ ವಯಸ್ಸಿನಲ್ಲೂ ಕೂಡ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾ ಇರ್ತಕ್ಕಂಥ 2 ಪಂಚಾಯಿತಿಯ ರೈತರೇನಿದ್ದಾರೆ, ಸರಿ ಸುಮಾರು 450 ದಿನಕ್ಕೂ ಮಿಗಿಲಾಗಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆಗತ್ತಾ ಮಾತಾಡ್ಬೋದಲ್ಲ? ಈಗ ಇಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನಾಗಿದೆ ಅಂದರೆ ವೆರಿ ಕ್ಲಿಯರ್ ಕಟ್. ನಾನೇನು ತಿರ್ಚಿ ಪರ್ಚಿ ಸಮಯ ತಗೊಂಡು ಹೇಳೋದಿಲ್ಲ. ಜಾಸ್ತಿ ಆಯ್ತಾ ಗುರು? ಅದು ಅರ್ಧಂಬರ್ಧ ಡಿಸ್ಟರ್ಬ್ ಆಗೋಯ್ತಲ್ಲ. ಕಾಣ್ತದಣ್ಣ, ಕ್ಯಾಮ್ರಾ ನೋಡ್ಕೊಳ್ಳಿ. ಮೈಕ್ ಹಾಳಾಯ್ತದ. ಒಳಗಡೆ ಮಾಡ್ಬೋದಾ? ಎಲ್ಲರೂ ಒಳಗಡೆ ಜಾಗ ಇದೆಯಾ? ನಡೀರಿ, ಹೋಗೋಣ ನಡೀರಿ. ಆಯ್ತು, ಅಲ್ಲಿ ಹೋಗುವ ನಡೀರಿ. ಮನೆ ಈ ಒಂದು ಬಿಡದಿ ಟೌನ್ಶಿಪ್ ಫೈಟ್ ಈಗ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆಲ್ರೆಡಿ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ರೈತರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ಸರ್ಕಾರ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಈ ಒಂದು ಅಧಿಸೂಚನೆಗೆ ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸರ್ಕಾರ ಹೊರಡಿಸಿರುವಂತಹ ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಏನಿದೆ ಅದರಲ್ಲಿ 81% ಏನಿದ್ದಾರೆ ರೈತರು ಅವರೆಲ್ಲರೂ ಕೂಡ 1 ಎಕರೆಗೂ ಕಡಿಮೆ ಇರುವಂತಹ ಭೂ ಮಾಲೀಕರಾಗಿದ್ದಾರೆ ಅಂತ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಜೊತೆಗೆ ಸಾಕಷ್ಟು ರೈತರು ತಮ್ಮ ಒಂದು ಕುಟುಂಬದ ಆಸ್ತಿಯನ್ನ ಬಿಟ್ಕೊಡಲ್ಲ ಅಂತ ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ರು ಅಂತ ಮಾತನಾಡ್ತಾ ಇದ್ರು. ನಗರದಲ್ಲಿ ಇವತ್ತಿನ ದಿನ ರೈತರು ಆತಂಕದಲ್ಲಿ ಬದುಕ್ತಾ ಇದ್ದಾರೋ, ಯಾವ ಚಿನ್ನದ ಭೂಮಿಯಲ್ಲಿ ರೈತರು ನಾವು ತಲತಲಾಂತರದಿಂದ ಬದುಕಿದ ನೆಮ್ಮದಿ ಜೀವನಕ್ಕೆ ತಿಲಾಂಜಲಿ ಇಟ್ಟು ಈ ಮಣ್ಣನ್ನ ಬಿಟ್ಟು ಹೋಗಬೇಕಾ ಅನ್ನೋ ಆತಂಕದಲ್ಲಿ ಗಾಬರಿಯಲ್ಲಿ ಬದುಕ್ತಾ ಇದ್ದಾರೋ, ಅದೇ ರಾಮನಗರದ ಕೆಂಚೆಟ್ಟಿ ದೊಡ್ಡಿಯಲ್ಲಿದ್ದೀವಿ. ಹಾಗಾದ್ರೆ ಇಲ್ಲಿನ ರೈತರು ಯಾವ ತರಹದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ? ಈ ತರಹದ್ದೊಂದು ದಟ್ಟಾರಣ್ಯ ಪ್ರದೇಶ, ಹಸಿರಿನ
ಈ ನಾಡನ್ನ ಬಿಟ್ಟು ಕಾಂಕ್ರೀಟ್ ನಗರಕ್ಕೆ ಅವರು ಕಾಲಿಡೋದಕ್ಕೆ ರೆಡಿ ಇದ್ದಾರಾ? ತಮ್ಮ ಜನ್ಮಭೂಮಿ ಅಥವಾ ತಾವು ಜೀವನ ಮಾಡ್ತಾ ಇದ್ದಂತಹ ಈ ಭೂಮಿಯನ್ನ ಬಿಟ್ಟು ಕೊಡೋದಕ್ಕೆ ಅವರು ಸಿದ್ಧರಿದ್ದಾರಾ? ಈ ನಾಡನ್ನ ಬಿಟ್ಟು ಹೋಗೋದಕ್ಕೆ ಯಾವ ತರಹದ ಸಿದ್ಧತೆಯಲ್ಲಿದ್ದಾರೆ? ಈ ಬಗ್ಗೆ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಇವತ್ತು ನಾವು ಕೆಂಚೆಡ್ಡಿ ದೊಡ್ಡಿಯ ಮಂಜುನಾಥ್ ಎನ್ನುವಂತಹ ರೈತರ ಮನೆಗೆ ಬಂದಿದ್ದೀವಿ. ಸರ್ ನಮಸ್ಕಾರ. ಸರ್, ಈಗ ನೀವು ಈ ಜನ್ಮನಾಡನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದೀರಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ಬೇಕಾದ್ರೆ ಪ್ರಾಣ ಬೇಕಾದ್ರೂ ಬಿಡ್ತೀವಿ. ಯಾಕೆ ಅಂತ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ. ನೋಡಿ, ಇದು ರೈತ ಮಂಜುನಾಥ್ ಅವರ ಈ ಚಿಕ್ಕ ಸಾಮ್ರಾಜ್ಯವನ್ನ ನಾವು ತೋರಿಸ್ತೀವಿ. ಇಲ್ಲೇ ಹುಟ್ಟಿ ತಲತಲಾಂತರದಿಂದ ಇವರ ತಂದೆ ಅಥವಾ ಇವರ ಏನು ಪೂರ್ವಿಕರು ಇದ್ದಂತಹ ಮನೆ ಇದು. ಸೊ ಒಂದು ಸಣ್ಣ ಜಾಗದಲ್ಲಿ ಹೆಂಗ್ ಬದುಕ್ತಾ ಇದ್ದಾರೆ ಇವೆಲ್ಲದರ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗೋಣ. ಸರ್ ನೋಡಿ, ನಮಗೆ ಈ ಹೈನುಗಾರಿಕೆನೇ ಜೀವನ. ತಿಂಗಳಿಗೆ 40,000 ರೂಪಾಯಿ ನಾವು ಆದಾಯ ತಗೋತೀವಿ. ಇಂಥದನ್ನ ಕಿತ್ಕೊಂಡು ಬರಡು ಭೂಮಿ ಅಂತ ಹೇಳ್ತಾರಲ್ಲ, ಇಂಥದನ್ನ ಕಿತ್ಕೊಂಡು ರೈತರಿಗೆ ನೀವು ಏನು ಕೊಡ್ತಾರೆ? ರೈತರಿಗೆ ಒಳ್ಳೇದು ಮಾಡ್ತಾ ಇದೀವಿ ಅಂತ ಇದ್ದೀರಲ್ಲ, ನೀವೇನು ಒಳ್ಳೇದು ಮಾಡ್ತಾ ಇದ್ದೀರಿ? ಇದನ್ನ ಕಿತ್ಕೊಬಿಟ್ಟು ಹೋಗಿ ಎಲ್ಲರೂ ಪಾತ್ರೆ ತೊಳಿಬೇಕಾ? ವಾಚ್ಮೆನ್ ಕೆಲಸ ಮಾಡಬೇಕಾ? DK ಶಿವಕುಮಾರ್ ಸಾಹೇಬ್ರವ್ರೆ, ನೀವು ಒಬ್ರು ರೈತರ ಮಗನಾಗಿ ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ, ನಮ್ಗೆ ಇಷ್ಟ ಅಯ್ಯೋ ಅನ್ಸ್ಬೇಡಿ. ದಯವಿಟ್ಟು ನಮ್ಮನ್ನ ಇಷ್ಟು ತೊಂದರೆ ಕೊಡಬೇಡಿ. ನೀವು ದಯವಿಟ್ಟು ನಮ್ಮ ರೈತರಿಗೆ ಏನು ಅನ್ಯಾಯ ಇದೆ ಬಂದು ನೀವು ಒಂದ್ಸತಿ ನೋಡಿ. ನೀವು ಎಲ್ಲ ಕೂತ್ಕೊಂಡು ಹೇಳ್ಬೇಡಿ. ನೀವು ಒಬ್ರು ರೈತರ ಮಗ ಶಿವಕುಮಾರ್ ಅವರೇ, DK ಶಿವಕುಮಾರ್ ಅವರೇ, ಸಾಹೇಬ್ರವ್ರೆ, ದಯವಿಟ್ಟು ನಿಮ್ ಕೈ ಮುಗಿ ಕೇಳ್ಕೊತೀನಿ. ಇದೇ ನಮ್ಗೆ ಜೀವನ, ಇದೇ ನಮ್ಮ ಜೀವ. ನಾವು ಇದನ್ನು ಬಿಟ್ಟು ಇನ್ನೆಲ್ಲೋಗಿ ನಾವು ಸಾಯೋಣ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ದಯವಿಟ್ಟು ಭೂಸ್ವಾಧೀನ ಕೈ ಬಿಡಿ. ನೀವೆಲ್ಲೋ ಕೂತ್ಕೊಂಡು ರೈತರು ಒಪ್ಕೊಬಿಟ್ಟವ್ರಿ ಅಂತಿರಲ್ಲ, ಬನ್ನಿ ಸ್ವಾಮಿ, ನಮ್ಮ ಕಷ್ಟ ನೋಡಿ, ನಮ್ಮ ಗೋಳ್ ನೋಡಿ. ಬಂದು ಎಲ್ಲೋ ಕೂತ್ಕೊಂಡು ಒಪ್ಕೊಂಡಿರೋದಲ್ಲ, ಇಲ್ಲಿ ಬಂದು ವಾಸ್ತವ್ಯವಾಗಿ ಇಲ್ಲಿ ಏನ್ ನಡೀತಾ ಇದೆ, ಇವ್ರ ಕಷ್ಟ ಏನು, ರೈತರ ಕಷ್ಟ ಏನು ಅಂತ ಬಂದು ದಯವಿಟ್ಟು ನಿಮ್ನ ಕಾಲು ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಬನ್ನಿ ಸ್ವಾಮಿ ಒಂದ್ಸತಿ. ಶಿವಕುಮಾರ್ ಸಾಹೇಬ್ರವ್ರೆ, DK ಸಾಹೇಬ್ರವ್ರೆ, ದಯವಿಟ್ಟು ಬನ್ನಿ. ನಮ್ಮ ಕಷ್ಟನ ಕೇಳಿ ಆಮೇಲೆ ನೀವು ಇಲ್ಲ ಮಾಡಲೇಬೇಕು ಅಂತ ಮಾಡೋದಾದ್ರೆ ದಯವಿಟ್ಟು ಮಾಡಿ. ಏನು ಇದರಿಂದ ಇವನ್ನೆಲ್ಲ ಎಲ್ಲ ಕಳಿಸ್ತೀವಿ ಸ್ವಾಮಿ. ಇವನ್ನೆಲ್ಲ ನಾವೇನ್ ಮಾಡೋಣ? ಮಕ್ಕಳು ಸಾಕ್ತಂಗೆ ಸಾಕಿದೀವಿ. ಇವನ್ನೆಲ್ಲ ಏನ್ ಮಾಡೋಣ? ಆಡ್ಲೇಬೇಕು ಅನ್ನೋದಾರೆ ಬನ್ನಿ ಸ್ವಾಮಿ. ನಮ್ಗೆ ಇವಕ್ಕೆಲ್ಲ ಒಂದು ಜೀವಿಗೆ, ಮೂಗ್ ಜೀವಿಗೆ ಒಂದ್ ಸ್ವಲ್ಪ ವಿಸಾ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ. ಯಾಕೆಂದ್ರೆ ಅಷ್ಟು ಒಟ್ಟುರಿತದೆ ನಮ್ಗೆ. ಇದೊಂದು ನಾವು ನಮ್ದಿ ಜೀವನ ಇದ್ದೀವಿ. ರೈತರು ಹೆಂಗೆ ನಮ್ದೇಗೆ ಕಷ್ಟನೋ ಸುಖನೋ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇವತ್ತು ನೀವು ಈ ಕೆಲಸ ಮಾಡಕ್ ಹೊರಟಿದ್ದೀರಿ. ನೀವು ನೋಡಿ ಸ್ವಾಮಿ, ಇದನ್ನ ನೋಡಿ. ಇವನ್ನೆಲ್ಲ ಎಲ್ಲಿ ಕಳಿಸ್ತೀರಾ? ಇವನ್ನೆಲ್ಲ ವಿಸಾ ಕೊಟ್ಬಿಡಿ. ಇವಕ್ಕೆಲ್ಲ ಒಂಚೂರೆಲ್ಲ ತಂದು ಇದೊಂದಲ್ಲ, ನಮ್ಮಲ್ಲಿ ಲಕ್ಷಾಂತರ ಹಸ್ಗಳಿದೆ. ಒಂದು ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲಾಗ್ತಾ ಇದ್ದೀವಿ. ಇದು ನಾವೆಲ್ಲ ರೈತರಲ್ಲ ಸ್ವಾಮಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ಆದ್ರೂ DK ಶಿವಕುಮಾರ್ ಸಾಹೇಬ್ರವರು ದಯವಿಟ್ಟು ಇದು ನೋಡಾದ್ರೂ ಒಂಚೂರು ನಮ್ಮ ಭಾಗಕ್ಕೆ ಬನ್ನಿ. ನಮ್ಮ ಭಾಗಕ್ಕೆ ಬನ್ನಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಭಾಗದವರು ನೀವೇ ಹೇಳಿದಿರಿ ನಮ್ಮ ರೈತರು ಅಂತ. ಹೌದು, ನೀವು ನಮ್ಮ ಮುಖ್ಯಮಂತ್ರಿಗಳೇ. ದಯವಿಟ್ಟು ನಿಮ್ಮ ರೈತರು, ನಿಮ್ಮ ಭಾಗದ ರೈತರು ನೋಡಿ ನಮ್ಮ ಕಷ್ಟನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಂದೊಂದು ಪುಟ್ಟು ಜಾಗದಲ್ಲಿ ಒಂದು ಪುಟ್ಟು ಮನೆ ಕಟ್ಕೊಂಡು ಒಬ್ಬ ಸಣ್ಣ ರೈತ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ. ಇಂಥದ್ದು ಈ ಭಾಗದಲ್ಲಿ ಸಾವಿರಾರು ಜನ ಇದ್ದಾರೆ. ಯಾರೋ ಒಬ್ಬರ ಪ್ರಭಾವಿ ವ್ಯಕ್ತಿಗಳು ಅಕ್ವೈರ್ ಬೇಕು ಅನ್ಬೋದು, ಅವ್ರಿಗೆ ಲಾಭ ಇರ್ಬೋದು. ನಮ್ಮಂತ ಬಡ ರೈತರು ಏನು ಮಾಡ್ತೀರಿ ಸ್ವಾಮಿ? ಎಲ್ಲಿ ತಗೋಗಿ ತುಂಬ್ತೀರಿ? ಎಲ್ಲಿ ತಗೋಗಿ? ಇಲ್ಲ ಒಂದು ವಿಸಾ ಆದ್ರೂ ಕೊಟ್ಬಿಡಿ. ಯಾಕೆ ನಮ್ಗೆ ಇಷ್ಟ ಅಯ್ಯೋ ಅನಿಸ್ತೀರಿ? ನೋಡಿ, ಇವಾಗ ನೀವೇನು ವಾಸ್ತವ್ಯ ನೋಡಿ ಸರ್, ನಾವು ಹೆಂಗಿದ್ದೀವಿ? ನಾವೇನು ಎಕರಾನ್ಗಟ್ಲೆ ಜಮೀನ್ದಾರಲ್ಲ, ಏನು 10 ಕುಂಟೆ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಾವೇನು ಮಾಡಬೇಕು? ಈಗ ಸರ್ಕಾರ ಹೇಳುತ್ತೆ ನಾವು ರೈತರ ಖರಾಬು ಭೂಮಿಯನ್ನ ವಶಪಡಿಸಿಕೊಂಡು ರೈತರನ್ನ ಏನು ಸುಮ್ಮನೆ ನಾವು ಬಿಡೋದಿಲ್ಲ, ಎಕರೆಗೆ 2 ಕೋಟಿ ಕೊಡ್ತೀವಿ ಅಂತ ರೈತರು ಹೇಳ್ತಾರೆ. ಸರ್ಕಾರ ಹೇಳುತ್ತೆ 2 ಕೋಟಿ ಏನಕ್ಕೆ ಸರ್? ನಮ್ಗೆ 2 ಕೋಟಿ ನಮ್ಗೆ ಇವಾಗ ನಂದು ಇರೋದೊಂದು 10-15 ಕುಂಟೆ ಜಮೀನು. ನೀವು ನೋಡಿದಿರ ನಾವು ಹೆಂಗೆ ರಾಜನಂಗಿದ್ದೀನಿ. ನಾನೇ ಇವತ್ತು ರಾಜ, ನಾನೇ ಇಲ್ಲಿ ಮಂತ್ರಿ. ನೀವು 2 ಕೋಟಿ 10 ಕುಂಟೆಗೆ ಎಷ್ಟು ಕೊಡ್ತೀರಾ? ನನ್ಗೊಂದು 50 ಲಕ್ಷ ಕೊಡ್ಬೋದು. ನಾನು ಇವತ್ತು ಇಲ್ಲೇ ರಾಜ, ನಾನೇ ಮಂತ್ರಿ ಥರ ಇದ್ದೀನಿ. ತಿಂಗ್ಳಿಗೆ 40-50 ಸಾವಿರ ಸಂಪಾದನೆ ಮಾಡ್ತಿದ್ದೀನಿ. ಇಂಥನ್ನ ಕಿತ್ಕೊಬಿಟ್ಟು 2 ಕೋಟಿ ಕೊಡ್ತೀವಿ ಅಂದರೆ ಎಲ್ಲಿಗೋಗೋಣ? ಆಮೇಲೆ ಇನ್ನೊಂದು ಮಾತು ಹೇಳವ್ರೆ ಸುಮಾರು ಜನಕ್ಕೆ, 50-50. ಇಲ್ಲಿ ನಮ್ಮ ರೈತ ಬಾಂಧವ್ರಿಗೆ 50-50 ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಏನಂದರೆ 1 ಎಕರೆ ಇದ್ರೆ ಅರ್ಧ ಎಕರೆ ಕೊಟ್ಬಿಡ್ತಾರೆ ಅಂತ ಎಷ್ಟೋ ಜನ ತಿಳ್ಕೊಬಿಟ್ಟವ್ರೆ. 50 ಅಂದರೆ ಎಷ್ಟು ಕೊಡ್ತೀರಾ ನಮಗೆ? 1 ಎಕರೆ ಕೊಟ್ಟರೆ 9,000 ಎಕರೆ ನಮಗೆ ಕೊಡ್ತೀರಾ. 9,000 ಎಕರೆ ಅಂದರೆ ಒಂದು 4 ಸೈಟ್ ಆಗ್ಬೋದು. ನಾವು 1 ಎಕರೆ ಬಿಟ್ಕೊಟ್ರೆ 4 ಸೈಟು. ಒಬ್ಬ 1 ಎಕರೆ ಮಡಗಿರೋನು 50-50 ಕೊಟ್ಟರೆ ಅವ್ನ ಜೀವನ ಏನು ಮಾಡ್ತಾನೆ? ಅವನ ಬದುಕೇನು? ಅವ್ನು ಯಾವ ಥರ ಮುಂದಕ್ಕೆ ಅವ್ನ ಜೀವನ ಮಾಡೋದು ಹೆಂಗೆ? ಅವ್ನ ರೈತನೇನು ಸೈಟ್ ತಗೊಬಿಟ್ಟು ಮಣ್ಣು ತಿಂತಾರ? ಏನು ಮಾಡ್ತಾರೆ ಸರ್ ಇವರು? ಏನೇನು ಸೌಲಭ್ಯ ಮಾಡೋರೋ ಅದ್ರ ರೈತರಿಗೆ ಒಂದೂ ಒಳ್ಳೇದಲ್ಲ ಸರ್. ನೋಡಿ, ನಾವು ಮಂಜುನಾಥ್ ಅವ್ರ ಜೊತೆ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ನೋಡ್ರಿ, ನಾನು ಕಟ್ಟಿದ ಸಾಮ್ರಾಜ್ಯ, ನಾನು ಹುಟ್ಟಿ ಬೆಳೆದಂತಹ ಊರು,
ನನ್ನ ತೋಟ ಇದು, ಈ ತೋಟಕ್ಕೆ ಈ ಸಾಮ್ರಾಜ್ಯಕ್ಕೆ ನಾನೇ ಮಂತ್ರಿ, ಈ ಸಾಮ್ರಾಜ್ಯದ ಚಕ್ರವರ್ತಿ ನಾನು, ನನಗೆ ನಿಮ್ಮ ಪರಿಹಾರದ ದುಡ್ಡು ಬೇಡ. ಆಫ್ಟರ್ ಆಲ್ ಎಕ್ಕಶ್ಚಿತ್ ಒಂದು 50 ಲಕ್ಷ, ನೀವು ಎಷ್ಟೇ ಕೋಟಿ ಕೊಟ್ಟರು ಬೇಡ. ನಾನು ಈವರೆಗೂ ಕಂಡುಕೊಂಡ ನೆಮ್ಮದಿಯ ಜೀವನ ಇದೆಯಲ್ಲ, ಇದು ನನಗೆ ಶಾಶ್ವತ. ನೋಡಿ, ಸರ್ಕಾರ ಹೇಳುತ್ತೆ 9,000ದಿಂದ ಹಿಡಿದು 12,000ದವರೆಗೆ ರೈತರ ಭೂಮಿಯನ್ನು ವಶಪಡಿಸಿಕೊಂಡು ಇಲ್ಲೊಂದು ಟೌನ್ಶಿಪ್ ನಿರ್ಮಾಣ ಮಾಡ್ತೀವಿ. ಆ ಟೌನ್ಶಿಪ್ನ ಭಾಗವಾಗಿ ಒಂದು ಹೊಸತಾದಂತಹ ಬಿಡದಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ. ಇಲ್ಲಿನ ರೈತರು ಹೇಳ್ತಾರೆ, ನಮಗೆ ಆ ಹೊಸತನದ ಬಿಡದಿಯೇ ಬೇಡ, ಆ ಹೊಸ ರೂಪದ ಸಿಟಿಯೂ ಬೇಡ. ನೋಡಿ, ಇದೊಂದು ಲೇಕ್ ಪ್ರದೇಶ, ಅನೇಕ ಕೆರೆಗಳಿದೆ, ಅಂತರ್ಜಲ ಮಟ್ಟವೂ ಕೂಡ ಹೆಚ್ಚಿರತಕ್ಕಂತಹ ಪ್ರದೇಶ ಇದು. ನೀವೆಲ್ಲೇ ಕೆರೆ ಬಾವಿ ತೋಡಿದ್ರು ಕೂಡ ಅಂತರ್ಜಲ ಮಟ್ಟ ಇದೆ, ಅಂದ್ರೆ ನೀರು ಬರುತ್ತೆ. ಸೊ ಈ ತರಹದ್ದೊಂದು ಜೀವನಾಡಿ, ಜಲದ ಜೀವನಾಡಿ ಆಗಿರ್ತಕ್ಕಂತಹ ಈ ಭಾಗವನ್ನ ಬಿಟ್ಟು ಕೊಡೋದಕ್ಕೆ ನಮಗೆ ಮನಸ್ಸಿಲ್ಲ ಅನ್ನೋದು ರೈತರ ಅಳಲು. ಯಾವ ರೇಷ್ಮೆ ನಗರದಲ್ಲಿ